ಹಲ್ಲೆಗಳಿಗೆ ಅರ್ಥವೇ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ ಯುವಕನೊಬ್ಬ ಹೆತ್ತ ತಂದೆ ತಾಯಿಯನ್ನೇ ಹೊಡೆದು ಸಾಯಿಸಿದ್ದಾನೆ. ರಾತ್ರಿಯಿಡೀ ಶವದೊಂದಿಗೆ ಸಮಯ ಕಳೆದು ಬೆಳಗ್ಗೆ ತಾನೇ ಪೊಲೀಸರಿಗೆ ಕರೆ ಮಾಡಿ ಸರೆಂಡರ್ ಆಗಿದ್ದಾರೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು? ಬ್ರಹ್ಮಾವರದಲ್ಲಿ ನಡೆದ ಬೆಚ್ಚಿ ಬೀಳಿಸೋ ಡಬಲ್ ಮರ್ಡರ್ ಕಂಪ್ಲೀಟ್ ಕಹಾನಿ ಇಲ್ಲಿದೆ ನೋಡಿ. ಮೊಬೈಲ್ ಗೀಳಿಗೆ ಬಿದ್ದ ಹುಡುಗ ಮತ್ತು ಆತನ ತಂದೆ ತಾಯಿ ದಾರುಣವಾಗಿ ಸತ್ತಿದ್ದ ಘಟನೆಯೊಂದು ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ನಡೆದು ಸಂಚಲನ ಮೂಡಿಸಿತ್ತು. ಕುಟುಂಬ ಮತ್ತು ಸಂಬಂಧಗಳಿಗೆ ಅರ್ಥವೇ ಇಲ್ಲ ಎನ್ನುವ ಪರಿಸ್ಥಿತಿಯಲ್ಲಿ ಉಡುಪಿಯಲ್ಲೂ ಒಂದು ದಾರುಣ ಘಟನೆ ನಡೆದಿದೆ. ಬ್ರಹ್ಮಾವರ ತಾಲೂಕಿನ ಬೈಕಾಡಿ ಗ್ರಾಮದ ಗಾಂಧಿನಗರದಲ್ಲಿ ಬೆಳ್ಳಂಬೆಳಗ್ಗೆ ಡಬಲ್ ಮರ್ಡರ್ ಸದ್ದು ಮಾಡಿದೆ. 31 ವರ್ಷ ಪ್ರಾಯದ ಶಾಹಿದ್ ಅಲಿ ಎಂಬ ಯುವಕ ತನ್ನ ತಂದೆ ಮೆಹಬೂಬ್ ಮತ್ತು ತಾಯಿ ಸಂಶದ್ ಬೇಗಂರನ್ನ ಸುತ್ತಿಗೆಯಿಂದ ಹೊಡೆದು ಸಾಯಿಸಿದ್ದಾನೆ. ನಿನ್ನೆ ರಾತ್ರಿ 7 ಗಂಟೆ ಸುಮಾರಿಗೆ ತಂದೆ ತಾಯಿಯ ಜೊತೆ ಮಾತಿನ ಚಕಮಕಿ ನಡೆಸಿ ಈತ ಅವರಿಬ್ಬರನ್ನ ಅಮಾನುಷವಾಗಿ ಹೊಡೆದು ಕೊಂದು ಬಳಿಕ ರಗ್ಗಿನಿಂದ ಸುತ್ತಿಟ್ಟಿದ್ದ. ಇಂದು ಬೆಳಿಗ್ಗೆ ತಾನೇ 112ಕ್ಕೆ ಕರೆ ಮಾಡಿ ಸಮಸ್ಯೆಯಾಗಿದೆ ಬನ್ನಿ ಎಂದು ಪೊಲೀಸರನ್ನ ಕರೆದಿದ್ದಾನೆ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು 2 ಹೆಣ ಬಿದ್ದಿರುವ ದೃಶ್ಯ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಸ್ಥಳದಲ್ಲಿದ್ದ ಆರೋಪಿ ಶಾಹಿದ್ ಆಲಿಯನ್ನ ವಶಕ್ಕೆ ಪಡೆದಿದ್ದಾರೆ. ಬ್ರಹ್ಮಾವರ ಪೊಲೀಸರು ಆತನನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಏನಂತ ಹೇಳಿದರೆ, ಅವರಿಗೆ ಏನಾದರೂ ಬ್ಯಾಡ್ ಹ್ಯಾಬಿಟ್ ಇರುವಂಥ ಇದರಲ್ಲಿ ಇಂಥ ಮಾಡೋದು ಅಲ್ಲ ಅವನು. ಹಾಗಾಗಿ ತಾಯಿ ತಂದೆ ಮಕ್ಕಳ ಜೊತೆಯಲ್ಲಿ ಏನು ಇದೂ ಇರಲಿಲ್ಲ, ಭಿನ್ನಾಭಿಪ್ರಾಯ ಏನಿರಲಿಲ್ಲ. ಒಳ್ಳೆ ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಅವರು. ಮತ್ತು ಅವರಿಗೆ ಆ್ಯಕ್ಚುಲಿ ಈಗ ಸ್ವಲ್ಪ ಸೈಲೆಂಟ್ ಇರ್ತಿದ್ದ, ತನ್ನಷ್ಟಕ್ಕೆ ಸೈಲೆಂಟ್ ಆಗಿ ಇರ್ತಿದ್ದ. ಮತ್ತು ಬ್ಯಾಡ್ ಹ್ಯಾಬಿಟ್ ಒಂದೂ ಇಲ್ಲ ಅವ್ನಿಗೆ, ಬೀಡಿ ಸಿಗರೇಟ್ ಅಥವಾ ಏನಾದರೂ ಇದ್ದ. ಸ್ವಲ್ಪ ಮೊಬೈಲಲ್ಲಿ ಸ್ವಲ್ಪ ಟೈಮ್ ಕೊಡ್ತಿದ್ದ, ಮತ್ತು ದುಡಿಲಿಕ್ಕೆ ಬರ್ತಿದ್ದ. ಮತ್ತು ತಾಯಿ ತಂದೆಯವರಿಂದ ಏನಾದರೂ ತೊಂದರೆ ಅವ್ರು ಹೊಡ್ತಿದ್ರು ಏನಾದಿದ್ರು, ಇದು ಸುಮ್ಮನೆ ಕಾರಣ. ಇದೆಲ್ಲ ಹೇಳೋದು ಸುಳ್ಳು ಮಾತು, ಇದೆಲ್ಲ ಅಂತ ಏನೂ ಇರಲಿಲ್ಲ. ಏಕೆಂತ ಹೇಳಿದರೆ ನಾವು ಬರ್ತಾ ಹೋಗ್ತಿದ್ರು, ಅದಲ್ಲದೆ ತಂಗಿ ಹತ್ರ ಕೇಳಿದೆ, ಮತ್ತು ನೇಬರಲ್ಲಿ ಯಾರ ಹತ್ರ ಕೇಳಿದ್ರು ಒಂದು ಶಬ್ದ ಸಮೇತ ಯಾರಿದ್ದು ಇದು ಇಲ್ಲ, ನೆಗೆಟಿವ್ ಶಬ್ದ ಇಲ್ಲ. ಏಕೆಂತ ಹೇಳಿದರೆ ಅವನೇನಾದರೂ ಅವ್ರಿಗೆ ಟಾರ್ಚರ್ ಮಾಡ್ತಿದ್ರು ಹಾಗೆ ಹೀಗೆ. ಅದು ಅಲ್ಲದೆ ಅವನೊಂದು ಸ್ವಲ್ಪ 10, 28, 30 ವರ್ಷದ ಪ್ರಾಯದವನು, ಹಾಗೇನು ಇದು ಮಾಡಲಿಕ್ಕಿಲ್ಲ. ಏಕೆಂತೇಳಿ ಮತ್ತು ನೇಬರ್ನವ್ರಿಗೆ ಗೊತ್ತಾಗಲೇಬೇಕಲ್ವ ಎಂಥ ಈ ಥರ ಇದ್ದರೆ. ಅನ್ಎಕ್ಸ್ಪೆಕ್ಟೆಡ್ ಅವನಿಗೆ ಏನಾಯಿತು, ಹೆಂಗೆ ಸ್ವಲ್ಪ ಸೈಲೆಂಟ್ ಇರ್ತಿದ್ದ, ಸ್ವಲ್ಪ ಅದು ಹೇಳಲಿಕ್ಕೆ ಆಗೋದಿಲ್ಲ ಅವನಿಗೆ ಯಾವುದರಿಂದ ಸೈಲೆಂಟ್ ಇರ್ತಿದ್ದ ಏನಂತ. ಮತ್ತು ಯಾರು ಬಂದರೆ ಯಾರಲ್ಲಿ ಆದರೂ ಒಂದು ಮಾತಾಡುವಾಗ ಆದರೆ ಏನಾದರೂ ಸ್ವಲ್ಪ ತಪ್ಪಿ ಉತ್ತರ ಕೊಡುವವನು ಅಂಥ ಹುಡುಗನೂ ಅಲ್ಲ ಅವನು. ಏನಾಯಿತು ಅದೆಲ್ಲ ದೇವರ ಇಚ್ಛೆ ಇರುವಾಗ ಮತ್ತೆ ಎಂತ ಮಾತಾಡಲಿಕ್ಕೆ ಆಗೋದಿಲ್ಲ. ನನ್ನ ಕೆಲಸ ಅವನು ಸ್ವಲ್ಪ ಝೊಮ್ಯಾಟೋಗೆ ಎಲ್ಲ ಹೋಗಿ ಇದು ಮಾಡ್ತಿದ್ದ ಅವನದು ಅಷ್ಟೇ, ಬೇರೆ ಇದು. ಮತ್ತು ತಂದೆಯವರಲ್ಲಿ ಎಲ್ಲ ಮನೆಗಳಲ್ಲೆಲ್ಲ ಕೆಲಸ ಅವರೇ ಮಾಡ್ತಿದ್ರು, ಎಲ್ಲ ಸೇರಿಕೊಂಡು ಎಲ್ಲ ಮಕ್ಕಳೆಲ್ಲ. ಅಪ್ಪ ಅವ್ರು ಡ್ರೈವಿಂಗ್ ಗಾಡಿ ಉಂಟು, ಅವರಿಂದ ಡ್ರೈವಿಂಗ್ ಮಾಡ್ತಿದ್ರು. ಅಮ್ಮ ಮನೆಯಲ್ಲಿ ಒಳ್ಳೆ ಪ್ರೀತಿಯಿಂದ ಒಳ್ಳೆ ನೋಡ್ಕೊತಿದ್ರು, ಒಳ್ಳೆಯಲ್ಲಿ ಏನು. ಒಬ್ಬನೇ ಮಗ, ಒಂದು ಮಗಳು, ಒಂದು ಮಗ, ಇಬ್ಬರೇ. ಹಾಗೆಲ್ಲ ಹೆಲ್ಪಿಂಗ್ ನೇಚರು ಎಲ್ಲ ಇತ್ತು. ಒಳ್ಳೆ ತಾಯಿ ತಂದೆ ಜೊತೆಯಲ್ಲಿ ಎಲ್ಲ ಒಳ್ಳೆ ರೀತಿಯ ಇದು ಇತ್ತು ಅವನಿದು. ಮತ್ತು ಯಾವುದು ತಂದೆಗೂ ಎಲ್ಲರಿಗೂ ಒಳ್ಳೆ ಇತ್ತು. ಹಾಗೆ ಅಂತ ಹೇಳಿದರೆ ಏನಾದರೂ ಗಲಾಟೆ ಆಗಿದ್ದಕ್ಕೆ ನೇಬರ್ನವ್ರಿಗೆ ಗೊತ್ತಿರಬೇಕಲ್ವ. ಒಂದು ಗಲಾಟೆ ಆಗಿ ಇದ್ದಿದ್ರು ನೇಬರ್ನವ್ರಿಗೆ ಗೊತ್ತಿರಬೇಕು. ಒಂದು ನೇಬರ್ನವ್ರದ್ದು ಸ್ಟೇಟ್ಮೆಂಟ್ ಸಿಗಲಿಕ್ಕೆ ಆಮೇಲೆ ತಂದೆ ಮಲ್ಪೆಯಲ್ಲಿ ದುಡಿಯುವುದು. ಆರೋಪಿ ಶಾಹಿದ್ ಅಲಿ ಫುಡ್ ಡೆಲಿವರಿ ಉದ್ಯೋಗ ಮಾಡಿಕೊಂಡಿದ್ದ. ಈತನಿಗೆ ಮದುವೆಯಾಗಿರಲಿಲ್ಲ. ಬಹುತೇಕ ಒಂಟಿಯಾಗಿದ್ದ ಈತ ಸದಾಕಾಲ ಮೊಬೈಲ್ಗೆ ಅಂಟಿಕೊಂಡಿರ್ತಿದ್ದ. ಯಾಕೆ ಕೊಂದೆ ಎಂದು ಪೊಲೀಸರು ಕೇಳಿದ್ರೆ, ತಂದೆ ತಾಯಿ ನನಗೆ ಮಾನಸಿಕ ಹಿಂಸೆ ನೀಡ್ತಾ ಇದ್ರು ಎಂದಿದ್ದಾನೆ. ದೈಹಿಕವಾಗಿಯೂ ಹಲ್ಲೆ ನಡೆಸಿದ್ದಾರೆ ಎಂದು ದೂರುತ್ತಾನೆ. ಆದರೆ ಸ್ಥಳೀಯರು ಮಾತ್ರ ತಂದೆ ತಾಯಿಯ ಬಗ್ಗೆ ಸದಾಭಿಪ್ರಾಯ ಹೊಂದಿದ್ದಾರೆ. ಮಲ್ಪೆಯ ಮೀನು ಲಾರಿಯಲ್ಲಿ ಚಾಲಕನಾಗಿ ದುಡಿಯುತ್ತಿದ್ದ ಮೆಹಬೂಬ್ ಓರ್ವ ಶ್ರಮಜೀವಿ. ಅವರ ಪತ್ನಿ ಊರವರು ಮತ್ತು ಸಂಬಂಧಿಕರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದ ಮಹಿಳೆ. ಆದರೆ ಶಾಹಿದ್ ಅಲಿ ಯಾರೊಂದಿಗೂ ಹೆಚ್ಚಾಗಿ ಬೆರೆತಿರಲಿಲ್ಲ. ಈ ಘಟನೆಯ ನಂತರ ಊರಿನವರು ಆತನಿಗಿದ್ದ ಮೊಬೈಲ್ ಚಾಳಿಯ ಬಗ್ಗೆ ಗಮನ ಸೆಳೆದಿದ್ದಾರೆ. ಮನಸ್ಸಿನ ಮೇಲೆ ಪ್ರಭಾವ ಬೀರುವ ಯಾವುದಾದರೂ ಮೊಬೈಲ್ ಗೇಮಿಂಗ್ ಚಾಳಿಗೆ ಈತ ಒಳಗಾಗಿದ್ದಾನೆ ಎನ್ನುವ ಸಂಶಯವಿದೆ. ಈ ಬಗ್ಗೆ ಪೊಲೀಸರು ತನಿಖೆ ನಡೆಸಬೇಕಾಗಿದೆ. ಸುತ್ತಿಗೆ ಬಳಸಿ ಎಷ್ಟೊಂದು ಭೀಕರವಾಗಿ ಕೊಂದಿರುವುದನ್ನ ಕಂಡ್ರೆ ಮೊಬೈಲ್ ಗೇಮ್ನಿಂದಲೇ ಈ ಕೃತ್ಯ ನಡೆದಿರಬಹುದು ಎನ್ನುವ ಸಂಶಯವಿದೆ. ಗಾಂಧಿನಗರ ಪರಿಸರದಲ್ಲಿ ಯುವಕರು ಗಾಂಜಾ ಚಾಳಿಗೆ ಬಲಿಯಾಗಿದ್ದು, ಕೃತ್ಯ ಎಸಗುವಾಗ ಈತ ಯಾವುದಾದರೂ ಅಮಲು ಪದಾರ್ಥ ಸೇವಿಸಿದ್ದಾನೆಯೇ ಎಂಬ ಬಗ್ಗೆ ತನಿಖೆ ನಡೆಸುವುದಾಗಿ ಪೊಲೀಸ್ ವರಿಷ್ಠಾಧಿಕಾರಿ ತಿಳಿಸಿದ್ದಾರೆ. ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೈಕಾಡಿ ಎಂಬ ಏರಿಯಾದಲ್ಲಿ ಬೆಳಗ್ಗೆ ಸುಮಾರು 9 ಗಂಟೆ ಹಾಗೆ ನಮಗೆ 112ಗೆ ಒಂದು ಕಾಲ್ ಬರ್ತದೆ. ಕಾಲ್ ಮಾಡಿರೋ ವ್ಯಕ್ತಿ ಶಹೀದ್ ಅಲಿ ಅಂತೇಳಿ. ಅವರೇ ಖುದ್ದು ಕನ್ಫೆಸ್ ಮಾಡ್ತಾರೆ, ನನ್ನ ತಂದೆ ತಾಯಿಯನ್ನು
ಮರ್ಡರ್ ಮಾಡಿದ್ದೇನೆ ಅಂತ ಕೂಡಲೇ ಪೊಲೀಸರು ಸ್ಥಳಕ್ಕೆ ಬಂದು ಅವನನ್ನು ವಶಕ್ಕೆ ತಗೊಂಡಿದ್ದಾರೆ. ಆಮೇಲೆ ಘಟನಾ ಸ್ಥಳ ಪರಿಶೀಲನೆ ಮಾಡಿದಾಗ ಇವರ ತಂದೆ ಆಗಿರುವಂತಹ ಮೆಹಬೂಬ್ ಅಲಿ ಅವರು ಫಿಶ್ ಗಾಡಿ ಓಡಿಸ್ತಿರುವಂತವರು, ತಾಯಿ ಶಂಸಾದ್ ಬೇಗಂ ಅವರು ಹೌಸ್ ವೈಫ್ ಆಗಿದ್ದಾರೆ. ಅವರಿಬ್ರು ಮರ್ಡರ್ ಮಾಡಿರೋ ಪರಿಸ್ಥಿತಿಯಲ್ಲಿ ಕಂಡು ಬಂದಿದೆ. ಪ್ರಾಥಮಿಕವಾಗಿ ಒಂದು ಸುತ್ತಿಗೆ ಒಂದು ಹ್ಯಾಮರ್ ತಗೊಂಡು ಅಟ್ಯಾಕ್ ಮಾಡಿದಾಗ ಕಂಡು ಬರ್ತಾ ಇದೆ. ಮತ್ತೆ ಟೈಮ್ ಆಫ್ ಅಫೆನ್ಸ್ ಬಗ್ಗೆ ಈಗ ಪ್ರಾಥಮಿಕವಾಗಿ ನಮಗೆ ಗೊತ್ತಾಗಿರೋದು ನಿನ್ನೆ ರಾತ್ರಿನೇ ಆಗಿರ್ಬೇಕು ಅಂತ ನಮಗೆ ಅನಿಸ್ತಿದೆ. ರಾತ್ರಿ ಅಫೆನ್ಸ್ ಆದ್ಮೇಲೆ ಇಲ್ಲೇ ಅವ್ರ ಮನೆಯಲ್ಲಿ ಇದ್ದಿದ್ದು. ಆಮೇಲೆ ಬೆಳಗ್ಗೆ ಎದ್ದು ನಮಗೆ ಕರೆ ಮಾಡಿ ತಿಳಿಸಿರೋದು. ಮತ್ತೆ ಆರೋಪಿಯನ್ನು ವಶಕ್ಕೆ ತಗೊಂಡು ನಾವು ಪರಿಶೀಲನೆ ಮಾಡಿದಾಗ ಆರೋಪಿದ ವರ್ಷನ್ ಏನಂತ ಹೇಳಿದ್ರೆ, ತಂದೆ ಸುಮಾರು ನನಗೆ ಟಾರ್ಚರ್ ಕೊಡ್ತಿದ್ರು, ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ರು. 31 ವಯಸ್ಸಾಗಿದೆ, ಮದುವೆ ಆಗಿಲ್ಲ, ಬೇರೇನು ಸರಿಯಾಗಿರುವ ಕೆಲಸ ಮಾಡ್ತಿದ್ದಿಲ್ಲ, ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ತರ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ರು, ಕೆಲವೊಮ್ಮೆ ಶಾರೀರಿಕವಾಗಿ ಹೊಡಿತಿದ್ರು ಅಂತ ಹೇಳ್ತಾರೆ. ಮತ್ತೆ ತನಿಖೆಯಲ್ಲಿ ಗೊತ್ತಾಗ್ಬೇಕಾಗ್ತದೆ ಅದರದ್ದು ಸತ್ಯಾಸತ್ಯಗಳು. ಅದಕ್ಕೆಲ್ಲ ತಾಯಿ ಸಾಥ್ ಕೊಡ್ತಾ ಇದ್ರು ತಂದೆಗೆ ಅಂತ ಹೇಳಿ ಇವರ ಆರೋಪ. ಅದು ಸಹಿಸ್ಕೊಳಕ್ಕಾಗದೆ ನಾನು ಈ ತರ ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ. ಈ ವ್ಯಕ್ತಿಯನ್ನು ವಶಕ್ಕೆ ತಗೊಂಡಿದ್ದೀವಿ, ಮತ್ತೆ ತನಿಖೆ ಮುಂದುವರಿಯಲಾಗ್ತದೆ. ಅದರೊಟ್ಟಿಗೆ ಏನಾದ್ರು ಅಮಲು ವಸ್ತುಗಳು, ಗಾಂಜಾ ಅಥವಾ ಆತರ ಏನಾದ್ರು ವಸ್ತುಗಳು ಯೂಸ್ ಮಾಡಿದ್ದಕ್ಕೆ ಈ ತರ ಆಗಿದೆಯಾ ಅಥವಾ ಬೇರೆ ಏನಾದ್ರು ಕಾರಣಗಳಿದೆಯಾ, ನಾವು ಮತ್ತೆ ತನಿಖೆಯಲ್ಲಿ ನಮ್ಗೆ ಗೊತ್ತಾಗ್ತದೆ. ಸದ್ಯಕ್ಕೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸು, ಫಿಂಗರ್ ಪ್ರಿಂಟ್ ಎಲ್ಲರೂ ಬಂದಿದ್ದಾರೆ. ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಿದ್ದೀವಿ, ಮತ್ತೆ ತನಿಖೆ ಮುಂದುವರಿಯಲಾಗ್ತದೆ. ಮದುವೆಯಾಗಿ ಬೇರೆ ಕಡೆ ಈಗ ನಾವು ನೈಬರಿಂದ ಕಂಪ್ಲೇಂಟ್ ತಗೊಂಡು ಘಟನೆ ಬಗ್ಗೆ ಹೇಳಿದ್ದು, ತಂದೆ ಮಾನಸಿಕವಾಗಿ ತುಂಬಾ ಹಿಂಸೆ ಕೊಟ್ಟಿದ್ದಾರೆ, ಅದಕ್ಕೆ ತಾಯಿ ಸಾಥ್ ಕೊಟ್ಟಿದ್ದಾರೆ ಅಂತ. ಬಟ್ ಅದು ತಿಳ್ಕೊಬೇಕಾಗ್ತದೆ, ಅದಿದೆಯಾ ಅಥವಾ ಬೇರೆ ಏನಾದ್ರು ಕಾರಣಗಳಿದೆ ಅಂತ. ನಾವು ಇಲ್ಲಿ ಸ್ಥಳೀಯರಿಗೆ ಯಾರಿಗೂ ಗೊತ್ತಾಗ್ಲಿಲ್ಲ ಈ ತರ ಘಟನೆ ಆಗಿರೋದು. ಪೊಲೀಸರಿಗೆ ಇವರು ಕರೆದು 112 ಕರೆದು ಹೇಳಿದಾಗ್ಲೇ ಸ್ಥಳೀಯರಿಗೆ. ಈಗ ಇದ್ರೊಳಗಡೆ ಸದ್ಯಕ್ಕೆ ಯಾವ ಎವಿಡೆನ್ಸಸ್ ಆ ತರ ಸಿಗ್ಲಿಲ್ಲ. ಮತ್ತೆ ಬ್ಲಡ್ ಚೆಕಿಂಗ್ ಮಾಡ್ತೀವಿ, ಮತ್ತೆ ಫರ್ದರ್ ಸರ್ಚ್ ಮಾಡ್ತೀವಿ, ಆತರ ಏನಾದ್ರು ಮಾದಕ ವಸ್ತುಗಳು ಇದರಲ್ಲಿ ಮಾಡಿದಾರ ಇಲ್ವಾ ಅಂತ. ಸದ್ಯಕ್ಕೆ ಆ ತರ ಪ್ರೂಫ್ ಏನು ಕಂಡು ಬಂದಿಲ್ಲ. ಶವವನ್ನ ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಲಾಗಿದೆ. ಆರೋಪಿ ಪೊಲೀಸರ ವಶದಲ್ಲಿದ್ದಾನೆ. ಗಾಂಧಿನಗರ ಕಾಲೋನಿಯಲ್ಲಿ ಇರುವ ನೂರಾರು ಮನೆಗಳ ನಿವಾಸಿಗಳು ಈ ದುರ್ಘಟನೆಯಿಂದ ಶಾಕ್ಗೆ ಒಳಗಾಗಿದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.